ವಿಡಿಯೋದ ಆರಂಭದಲ್ಲಿ ತನ್ನ 2 ಬಾಯ್ ಫ್ರೆಂಡ್ ನ ಜೊತೆ ನದಿಯ ದಡದಲ್ಲಿ ಕೂತು ಡ್ರಿಂಕ್ಸ್ ಮಾಡುವಂತಹ ಸುಲು ಎಂಬ ಹುಡುಗಿಯನ್ನ ನಮಗೆ ತೋರಿಸ್ತಾರೆ. ಹಾಗೆ ಡ್ರಿಂಕ್ಸ್ ಕುಡಿದ ಮೇಲೆ ನಮ್ಮ ಸುಲು ನೇರ ಆ ನದಿಗೆ ಇಳಿತಾಳೆ. ಜೊತೆಗೆ ಅವಳ ಬಾಯ್ ಫ್ರೆಂಡ್ ಸಹ ಇರ್ತಾರೆ. ಹಾಗೆ ಅವಳು ನೀರಲ್ಲಿ ಆಟ ಆಡ್ತಾ ಇರುವಾಗ ಅವಳ ಫ್ರೆಂಡ್ ಅವಳನ್ನ ಹಿಡಿದು ಎಳೆದಾಗ ಅವಳ ಕೈ ಮಾತ್ರ ಕಿತ್ತು ಬರುತ್ತೆ. ಅದನ್ನ ನೋಡಿ ಅವರಿಬ್ಬರು ಹೆದರಿ ಅಲ್ಲಿಂದ ಓಡಿ ಹೋಗ್ತಾರೆ. ಆ ನದಿ ಫುಲ್ ಆಗಿ ರಕ್ತದಿಂದ ಕಂಗೊಳಿಸುತ್ತೆ. ಅವಳ ದೇಹದ ಭಾಗಗಳು ಆ ನೀರಲ್ಲಿ ತೇಲುತ್ತೆ. ಹಾಗೆ ಅವಳಿಗೆ ಏನಾಗಿತ್ತು ಅಂತ ಈಗ ನಮಗೆ ತೋರಿಸ್ತಾರೆ. ಆ ನದಿಯಲ್ಲಿ ದೈತ್ಯಾಕಾರದ ಒಂದು ಮೊಸಳೆ ಇರುತ್ತೆ. ಅದು ಆ ಹುಡುಗಿಯನ್ನ ಕಚ್ಚಿ ಎಳೆದು ತಿಂದಿದ್ದು. ಆ ನದಿಯ ಒಂದು ಭಾಗ ಅಲ್ಲೇ ಇರುವಂತಹ ಒಂದು ದೊಡ್ಡ ರೆಸಾರ್ಟ್ ನ ಸ್ವಿಮ್ಮಿಂಗ್ ಪೂಲ್ ಗೆ ಕನೆಕ್ಟ್ ಆಗಿರುತ್ತೆ. ಅದರ ನೀರನ್ನ ನದಿಗೆ ಓಪನ್ ಮಾಡಿ ಬಿಡ್ತಾರೆ. ನಂತರ ಫಿಲ್ಟರ್ ಮಾಡಿದಂತಹ ನೀರನ್ನ ಪುನಃ ಆ ಪೂಲ್ ಗೆ ತುಂಬಿಸ್ತಾರೆ. ಅದರಿಂದ ಒಂದು ದೊಡ್ಡ ಓವಲ್ ಮುಖಾಂತರ ಆ ನೀರು ಹೊರಗೆ ಹೋಗೋದು ಮತ್ತೆ ಒಳಗೆ ಬರೋದು. ಆದ್ರೆ ಈ ವಿಷಯ ರೆಸಾರ್ಟ್ ಗೆ ಬರುವಂತಹ ಗೆಸ್ಟ್ ಗೆ ಗೊತ್ತಿರೋದಿಲ್ಲ. ಆ ಪೂಲ್ ಅಂದಾಜು ಒಂದು 20 ರಿಂದ 25 ಅಡಿ ಆಳ ಇರುತ್ತೆ. ಆ ಪೂಲ್ ಅಲ್ಲಿ ನಮ್ಮ ಪಾವನಿ ಮತ್ತೆ ಆದರ್ಶ್ ಈಗ ಸಿಕ್ಕಾಕೊಂಡಿರ್ತಾರೆ. ಹಾಗೆ ನಮ್ಮ ಹೀರೋ ಅವಳೊಂದಿಗೆ ನಿನ್ನಿಂದ ನಾನಿದ್ರೊಳಗೆ ಸಿಕ್ಕಾಕೊಂಡಿದ್ದು ಅಂದಾಗ, ಹಾಗಿದ್ರೆ ನೀನಿಲ್ಲಿಂದ ಎಸ್ಕೇಪ್ ಆಗಬಹುದಿತ್ತಲ್ವಾ ಅಂತ ಹೇಳಿ ಹೆಲ್ಪ್ ಹೆಲ್ಪ್ ಅಂತ ಜೋರಾಗಿ ಕಿರ್ಚುತ್ತಾರೆ. ಆದ್ರೆ ಅಲ್ಲಿ ಯಾರಿರೋದಿಲ್ಲ. ಹಾಗೆ ಅವರಿಬ್ಬರು ಹೇಗೆ ಇದ್ರೊಳಗೆ ಸಿಕ್ಕಾಕೊಂಡಿದ್ದು ಅಂತ ನಮಗೆ ಈಗ ತೋರಿಸ್ತಾರೆ. ನಮ್ಮ ಆವನಿ ಫೇಮಸ್ ಆದಂತಹ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿರ್ತಾಳೆ. ಅವಳಿಗೆ ತುಂಬಾ ಫಾಲೋವರ್ಸ್ ಇರ್ತಾರೆ. ಹಾಗೆ ನಮ್ಮ ಹೀರೋ ಮಾಡ್ಲಿಂಗ್ ಮಾಡ್ತಾನೆ, ಜೊತೆಗೆ ರ್ಯಾಪ್ ಸಾಂಗ್ ಸಹ ಮಾಡ್ತಾನೆ. ಅವರಿಬ್ಬರು ಅವರವರ ಲೈಫ್ ಅಲ್ಲಿ ಬ್ಯುಸಿ ಆಗಿರ್ತಾರೆ. ನಮ್ಮ ಆವನಿ ತನ್ನ ಫ್ಯಾಷನ್ ಫಾಲೋ ಮಾಡ್ತಾ ಇರ್ತಾಳೆ. ಆದರ್ಶ್ಗೆ ಅಪ್ಪ ಇರೋದಿಲ್ಲ, ಅಮ್ಮ ಮತ್ತೆ ತಂಗಿ ಮಾತ್ರ ಇರೋದು. ನಮ್ಮ ಆದರ್ಶ್ ತನ್ನ ಫ್ರೆಂಡ್ಸ್ ಜೊತೆ ತನ್ನ ಲೈಫ್ ನ ಎಂಜಾಯ್ ಮಾಡ್ತಾನೆ. ಆದ್ರೆ ನಮ್ಮ ಅವನಿಗೆ ಅಪ್ಪ ಅಮ್ಮ ಇರೋದಿಲ್ಲ. ಅಕ್ಕ ಮತ್ತೆ ಬಾಬಾ ಅವಳ ಕಾರ್ಯಗಳನ್ನ ನೋಡ್ತಾ ಇರೋದು. ಹೇಗಾದ್ರೂ ಒಂದು ಒಳ್ಳೆ ಹುಡುಗನ ನೋಡಿ ಅವಳ ಮದ್ವೆ ಮಾಡಬೇಕೆಂಬ ಆಸೆ ಅವರಿಗಿರುತ್ತೆ. ಆದ್ರೆ ಅವಳಿಗೆ ಈಗ ಮದ್ವೆ ಆಗೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಅವಳ ಫ್ಯಾಷನ್ ನ ಫಾಲೋ ಮಾಡ್ತಾ ಇರ್ಬೇಕು ಅಂತ ಅವಳಿಗಿರುತ್ತೆ. ಹಾಗಿರುವಾಗ ಒಂದು ದಿನ ನಮ್ಮ ಹೀರೋ ತನ್ನ ಫ್ರೆಂಡ್ಸ್ ಜೊತೆ ಒಂದು ಮ್ಯೂಸಿಕ್ ವಿಡಿಯೋ ಶೂಟ್ ಮಾಡ್ತಾ ಇರ್ತಾನೆ. ಅದರ ಭಾಗವಾಗಿ ಡ್ರೋನ್ ನ ಬಿಡ್ತಾನೆ. ಆದ್ರೆ ಆ ಡ್ರೋನ್ ಅಲ್ಲೇ ಇರುವಂತಹ ಒಂದು ದೊಡ್ಡ ಶ್ರೀಮಂತನ ಗೇಟ್ ಒಳಗೆ ಹೋಗುತ್ತೆ. ಹಾಗೆ ಸೆಕ್ಯೂರಿಟಿ ಅದನ್ನ ತೆಗೆದ ನಂತರ ಕೊಡೋದಿಲ್ಲ ಅಂದಾಗ ನಮ್ಮ ಹೀರೋ ಮತ್ತೆ ಫ್ರೆಂಡ್ ಗೇಟ್ ಮುಂದೆ ಬಂದು ನಿಂತು ಜಗಳ ಮಾಡ್ತಾರೆ. ಆ ಶಬ್ದ ಕೇಳಿದಂತಹ ನಮ್ಮ ಆವನಿ ಹೊರಗೆ ಬರ್ತಾಳೆ. ಅವಳನ್ನ ಕಂಡ ತಕ್ಷಣ ನಮ್ಮ ಹೀರೋಗೆ ತುಂಬಾ ಇಷ್ಟ ಆಗುತ್ತೆ. ಅವಳು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಎಂಬ ಕಾರ್ಯ ಅವನಿಗೆ ಗೊತ್ತಿರುತ್ತೆ. ಹಾಗೆ ಅವಳ ಜೊತೆ ನಮ್ಮ ಹೀರೋ ಮಾತನಾಡೋದಕ್ಕೆ ಟ್ರೈ ಮಾಡಿದಾಗ ನಮ್ಮ ಸೆಕ್ಯೂರಿಟಿ ಅದನ್ನ ಒಪ್ಪೋದಿಲ್ಲ. ಹಾಗೆ ನಮ್ಮ ಹೀರೋ ತನ್ನ ಕೈಯಲ್ಲಿದ್ದಂತಹ ಸ್ಪ್ರೇ ತೆಗೆದು ಅವರ ಗೇಟ್ ಅಲ್ಲಿ ಒಂದು ಸಿಂಬಲ್ ನ ಬರಿತಾನೆ. ಅದವನ ಸೋಷಿಯಲ್ ಮೀಡಿಯಾ ಅಕೌಂಟ್ ಆಗಿರುತ್ತೆ. ಹಾಗೆ ಅವನಲ್ಲಿಂದ ಹೋದ ತಕ್ಷಣ ನಮ್ಮ ಆವನಿ ಆ ಅಕೌಂಟ್ ನ ಕಂಡು ಹಿಡಿತಾಳೆ. ನಮ್ಮ ಹೀರೋ ಕ್ರಿಂಜ್ ವಿಡಿಯೋಸ್ ನ ಅಪ್ಲೋಡ್ ಮಾಡಿರ್ತಾನೆ. ಅದನ್ನ ನೋಡಿ ನಮ್ಮ ಆವನಿ ನಗಾಡ್ತಾಳೆ. ಅದಲ್ಲದೆ ಅವನಿಗೆ ತುಂಬಾ ಟ್ಯಾಲೆಂಟ್ ಇದೆ. ಯಾರಾದ್ರೂ ಸಪೋರ್ಟ್ ಮಾಡಿದ್ರೆ ಅವನು ದೊಡ್ಡ ಮಟ್ಟಿಗೆ ಬೆಳಿತಾನೆಂಬ ಕಾರ್ಯ ಅವಳಿಗೆ ಗೊತ್ತಾಗುತ್ತೆ. ಈ ಕಡೆ ನಮ್ಮ ಹೀರೋ ತನ್ನ ಫ್ರೆಂಡ್ ಜೊತೆ ಆ ಹುಡುಗಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್, ಅವಳಿಗೆ ತುಂಬಾ ಫಾಲೋವರ್ಸ್ ಇದ್ದಾರೆ. ಅವಳ ಜೊತೆ ಕೊಲಾಬ್ ಮಾಡಿದ್ರೆ ನಮಗೆ ಫೇಮಸ್ ಆಗಬಹುದು ಅಂತ ನಮ್ಮ ಹೀರೋ ಹೇಳ್ತಾನೆ. ಹೇಗಾದ್ರೂ ಅವಳ ಜೊತೆ ಕೊಲಾಬ್ ಮಾಡಬೇಕೆಂಬ ಲಕ್ಷ್ಯ ಅವನಿಗಿರುತ್ತೆ. ಹಾಗಿರುವಾಗ ಆದರ್ಶ್ ನ ಒಂದು ಸ್ಟೇಜ್ ಶೋ ನೋಡೋದಕ್ಕೆ ನಮ್ಮ ಅವನಿ ಮತ್ತೆ ಫ್ರೆಂಡ್ಸ್ ಬರ್ತಾರೆ. ನಮ್ಮ ಆದರ್ಶ್ ಹಾಡನ್ನ ಆಡುವಾಗ ಅವಳನ್ನ ಕಂಡ ತಕ್ಷಣ ಸ್ಟಕ್ ಆಗ್ತಾನೆ. ನೀನ್ ಯಾಕೆ ಸ್ಟಕ್ ಆಗಿದ್ದು ಅಂತ ಫ್ರೆಂಡ್ಸ್ ಕೇಳಿದಾಗ ಬೇಗ ನಮ್ಮ ಹೀರೋ ಹಾಡನ್ನ ಹಾಡ್ತಾನೆ. ಹಾಗೆ ಶೋ ಮುಗಿದ ಮೇಲೆ ನಾನು ಅವನಿಯನ್ನ ನೋಡಿ ಸ್ಟಕ್ ಆಗಿದ್ದೆಂದು ಫ್ರೆಂಡ್ಸ್ ಜೊತೆ ಹೇಳಿ ನೇರ ಅವಳ ಹೋಗ್ತಾನೆ. ಹಾಗೆ ಅವಳ ಜೊತೆ ನನ್ನ ಹಾಡು ಹೇಗಿದೆ ಅಂತ ಕೇಳಿದಾಗ ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಹೇಳಿ ಅವಳಲ್ಲಿಂದ ಹೋಗುವಾಗ ನಮ್ಮಿಬ್ಬರಿಗೆ ಒಟ್ಟಿಗೆ ಕೊಲಾಬ್ ಮಾಡೋಣ ಅಂತ ಕೇಳಿದಾಗ ನೀನ್ ಯಾಕೆ ಇಂತವರ ಜೊತೆ ಮಾತನಾಡೋದು ಅಂತ ಅವಳ ಫ್ರೆಂಡ್ಸ್ ಕೇಳಿದ ಕಾರಣ ಅವಳಲ್ಲಿಂದ ಹೋಗ್ತಾಳೆ. ಆದ್ರೆ ನಮ್ಮ ಹೀರೋ ಅವಳನ್ನ ಫಾಲೋ ಮಾಡ್ತಾ ಹಿಂದೆ ಬರ್ತಾನೆ. ನೋಡಿದ್ಯಾ, ಅವರು ಲೋಕಲ್ಸ್ ಅಂತ ಪ್ರೂವ್ ಮಾಡಿದ್ರು. ಅವರ ಜೊತೆ ನೀನು ಕ್ಲೋಸ್ ಆಗ್ಬೇಡ ಅಂತ ಫ್ರೆಂಡ್ಸ್ ಅವರ ಜೊತೆ ಹೇಳಿದಾಗ ಅವನಿಗೆ ತುಂಬಾ ಟ್ಯಾಲೆಂಟ್ ಇದೆ. ಅವನಿಗೆ ಸಪೋರ್ಟ್ ಸಿಗದ ಕಾರಣ ಹೀಗಿದ್ದಾನೆ. ಸಪೋರ್ಟ್ ಮಾಡಿದ್ರೆ ಒಳ್ಳೆ ಪೊಸಿಷನ್ ಗೆ ಬರ್ತಾನೆ. ಹೇಗಾದ್ರೂ ನನ್ನ ಜೊತೆ ಕೊಲಾಬ್ ಮಾಡಬೇಕು ಅಂತ ನನ್ನ ಹಿಂದೆ ಬರ್ತಿರೋದು ಅಂದಾಗ ನಮ್ಮ ಹೀರೋ ಜೋರಾಗಿ ಪ್ಲೀಸ್ ನನ್ ಜೊತೆ ಕೊಲಾಬ್ ಮಾಡ್ತೀರಾ ಅಂತ ಕೇಳಿದಾಗ ನಮ್ಮ ಅವನಿ ಕಾಲಿಂದ ಇಳಿದು ಅವನ ಜೊತೆ ಒಂದು ವಿಡಿಯೋ ಶೂಟ್ ಮಾಡಿ ಅವಳಲ್ಲಿಂದ ಹೋಗ್ತಾಳೆ. ಅವನಿಗೆ ಸಪೋರ್ಟ್ ಮಾಡೋದಕ್ಕೆ ಅವಳು ಹೀಗೆ ಮಾಡಿದ್ದು. ಆ ವಿಡಿಯೋ ಪೋಸ್ಟ್ ಮಾಡಿದಾಗ ತುಂಬಾ ವೈರಲ್ ಆಗುತ್ತೆ. ಅವರಿಬ್ಬರಿಗೆ ಮೀಟ್ ಆಗ್ಬೇಕು ಅಂತ ಅನಿಸೋದಕ್ಕೆ ಶುರು ಆಗುತ್ತೆ. ಹಾಗೆ ಒಂದು ದಿನ ಅವರಿಬ್ಬರು ಮೀಟ್ ಆಗ್ತಾರೆ. ನಮ್ಮ ಅವನಿಗೆ ಅವನನ್ನ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಅವರಿಬ್ಬರು ಪ್ರೀತಿಸೋದಕ್ಕೆ ಶುರು ಮಾಡ್ತಾರೆ. ಹಾಗಿರುವಾಗ ಒಂದು ದಿನ ಅವಳ ಮನೆಯಲ್ಲಿ ಪ್ರಾಬ್ಲಮ್ ಆಗುತ್ತೆ. ಇದಕ್ಕೆ ಕಾರಣ ನಮ್ಮ ಆವನಿ ಪ್ರೆಗ್ನೆಂಟ್ ಆಗಿರ್ತಾಳೆ. ಅದರ ಹೆಸರಲ್ಲಿ ಈಗ ಅವಳನ್ನ ಬೈತಾ ಇರೋದು. ಹಾಗೆ ನಮ್ಮ ಆವನಿ ಬೇಗ ಆದರ್ಶ್ ನ ಮೀಟ್ ಆಗಿ ಕಾರ್ಯ ಹೇಳಿದಾಗ ನಮ್ಮ ಹೀರೋ ಅವಳನ್ನ ನೇರ ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಅಷ್ಟರಲ್ಲಿ
ಅವಳನ್ನ ಹುಡುಕುತ್ತಾ ಅಕ್ಕ ಮತ್ತೆ ಭಾವ ಅವರ ಮನೆ ಹತ್ರ ಬರ್ತಾರೆ. ನಿನಗೆ ಒಂದು ಜಾಬ್ ಇಲ್ಲ, ಅವಳನ್ನ ಹೇಗೆ ನೋಡಿಕೊಳ್ತೀಯ, ಅವಳು ನಿನ್ನ ಹಾಗೆ ಲೋಕಲ್ಸ್ ಅಲ್ಲ, ಅವಳ ಲೈಫ್ ಸ್ಟೈಲೇ ಬೇರೆ ಅಂದಾಗ ನನ್ನಿಂದ ಅವಳನ್ನ ಚೆನ್ನಾಗಿ ನೋಡಿಕೊಳ್ಳೋದಕ್ಕಾಗುತ್ತೆ. ಆ ಕಾರ್ಯದಲ್ಲಿ ನಿಮಗೆ ಟೆನ್ಷನ್ ಬೇಡ ಅಂತ ಕೋಪದಲ್ಲಿ ಹೇಳುವಾಗ ಕಾರಲ್ಲಿದ್ದಂತಹ ಡ್ರೈವರ್ ಅವನ ಜೊತೆ ನಿನಗೆ ಒಂದು ದೊಡ್ಡ ರ್ಯಾಪರ್ ಆಗಬೇಕು ಅಂತ ತಾನೆ ನಿನ್ ಆಸೆ, ಈಗ ಒಂದು ಮಗು ಆದ್ರೆ ನಿನ್ ಆಸೆ ಹೇಗೆ ನೆರವೇರುತ್ತೆ, ಒಮ್ಮೆ ನೀನದರ ಬಗ್ಗೆ ಆಲೋಚನೆ ಮಾಡುವಂತ ಡ್ರೈವರ್ ಹೇಳಿದಾಗ ನಮ್ಮ ಹೀರೋ ಇಲ್ಲಿ ತನಕ ಅದರ ಬಗ್ಗೆ ಥಿಂಕ್ ಮಾಡಿರೋದಿಲ್ಲ. ಪ್ರೀತಿಸಿದ ಹುಡುಗಿಯನ್ನ ಮದುವೆ ಆಗಿ ಮಗು ಜೊತೆ ಖುಷಿಯಿಂದ ಜೀವನ ನಡೆಸಬೇಕು ಅಂತ ಮಾತ್ರ ಅವನ ಮೈಂಡ್ ಅಲ್ಲಿ ಇಲ್ಲಿ ತನಕ ಇದ್ದಿದ್ದು. ಆದ್ರೆ ಡ್ರೈವರ್ ಆ ಕಾರ್ಯ ಹೇಳಿದ ಮೇಲೆ ಆ ವ್ಯಕ್ತಿ ಹೇಳಿದ್ದು ನಿಜ ತಾನೆ ಅಂತ ಥಿಂಕ್ ಮಾಡ್ತಾನೆ. ಹಾಗೆ ಅವನ ಹತ್ರ ಬಂದು ನಮಗೆ ಈಗ ಈ ಮಗು ಬೇಡ ಎಂಬ ರೀತಿಯಲ್ಲಿ ನೋಡ್ತಾ ಇರುವಾಗ ಅವನಿಗೆ ಏನೋ ಒಂದು ಟೆನ್ಷನ್ ಇದೆ ಎಂಬ ಕಾರ್ಯ ತಿಳಿದು ನಮಗೆ ಈಗ ಟ್ರಿಪ್ ಹೋಗೋಣ ಅಂತ ಹೇಳಿ ಅವರಿಬ್ಬರು ಗೋವಾಗೆ ಹೋಗ್ತಾರೆ. ದಾರಿ ಉದ್ದಕ್ಕೂ ನಮ್ಮ ಹೀರೋ ಆ ಡ್ರೈವರ್ ಹೇಳಿದ ಕಾರ್ಯ ಥಿಂಕ್ ಮಾಡ್ತಾ ಹೋಗುವಾಗ ಸಡನ್ ಆಗಿ ಟೈರ್ ಪಂಚರ್ ಆಗುತ್ತೆ. ಹಾಗೆ ಅವರಿಬ್ಬರು ಅಲ್ಲೇ ನಿಂತಿರುವಾಗ ಪೊಲೀಸರು ಅವರ ಹತ್ರ ಬಂದು ಏನಾಯ್ತು ಅಂತ ಕೇಳಿದಾಗ ಟೈರ್ ಪಂಚರ್ ಆಯ್ತು ಅಂದಾಗ ಅವರಿಬ್ಬರಿಗೆ ರಾತ್ರಿ ಉಳಿಯೋದಕ್ಕೆ ಹೆಲ್ಪ್ ಮಾಡ್ತಾರೆ. ಸ್ಕೂಬಾ ಡ್ರೈವಿಂಗ್ ಪ್ರಾಕ್ಟೀಸ್ ಮಾಡುವಂತಹ ಒಂದು ದೊಡ್ಡ ರೆಸಾರ್ಟ್ಗೆ ಅವರನ್ನ ಕರೆದುಕೊಂಡು ಹೋಗ್ತಾರೆ. ಹಾಗೆ ಪ್ರಾಕ್ಟೀಸ್ ಮುಗಿಸಿ ಅಲ್ಲಿದ್ದವರು ಹೋಗುವಾಗ ಪೊಲೀಸರು ಕೇರ್ ಟೇಕರ್ನ ಬೈತಾರೆ. ಕಾರಣ ಆ ಜಾಗ ಈಗ ರಿಪೇರಿಗೆ ಇಟ್ಟಿರ್ತಾರೆ. ಆದ್ರೂ ಯಾರಿಗೂ ಗೊತ್ತಿಲ್ಲದೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ರಿಪೇರಿ ಆದ ನಂತರ ಪ್ರಾಕ್ಟೀಸ್ ಮಾಡಬೇಕು ಅಂತ ನಿಮ್ ಹತ್ರ ಹೇಳಿಲ್ವಾ, ಈಗ ಯಾಕೆ ಪ್ರಾಕ್ಟೀಸ್ ಮಾಡ್ತಾ ಇರೋದು ಅಂತ ಬೈದ ನಂತರ ಇವರಿಬ್ಬರ ಬೈಕ್ ಪಂಚರ್ ಆದ ಕಾರಣ ಇವತ್ತು ಒಂದು ದಿನ ಅವರಿಬ್ಬರಿಗೆ ಸ್ಟೇ ಆಗೋದಕ್ಕೆ ಬೇಕಾಗಿದ್ದು ರೆಡಿ ಮಾಡಬೇಕು ಅಂತ ಆ ಹುಡುಗನ ಜೊತೆ ಹೇಳ್ತಾರೆ. ಹಾಗೆ ಅವರಿಬ್ಬರಿಗೆ ರೂಮ್ ನ ರೆಡಿ ಮಾಡಿ ಕೊಡ್ತಾರೆ. ರೂಮ್ ಗೆ ಹೋದಾಗೆಲ್ಲ ನಮ್ಮ ಹೀರೋ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾನೆ. ಈಗ ನಮಗೆ ಈ ಮಗು ಬೇಡ ಅಂದಾಗ ನಮ್ಮ ಆವನಿ ಅದಕ್ಕೆ ರೆಡಿ ಇರೋದಿಲ್ಲ. ಹಾಗೆ ಅವಳು ಹೊರಗೆ ಹೋಗಿ ಸ್ಮೋಕ್ ಮಾಡೋದಕ್ಕೆ ನಿಂತಾಗ ತನ್ನ ಹೊಟ್ಟೆಯಲ್ಲಿ ಇರುವಂತಹ ಮಗು ಯೋಚನೆ ಆಗುತ್ತೆ. ಅದೇ ಟೈಮ್ ಅಲ್ಲಿ ಬೇರೆ ಹುಡುಗಿ ಇರ್ತಾಳೆ. ಅವಳಿಗೆ ಮಾತನಾಡೋದಕ್ಕೆ ಆಗೋದಿಲ್ಲ. ಅವನಿ ಟೆನ್ಷನ್ ಅಲ್ಲಿ ನಿಂತಿರೋದನ್ನ ಕಂಡು ಎಲ್ಲ ಸರಿ ಆಗುತ್ತೆ ಅಂತ ಹೇಳ್ತಾಳೆ. ಆದ್ರೂ ನಮ್ಮ ಅವನಿಗೆ ಟೆನ್ಷನ್ ಜಾಸ್ತಿ ಆದ ಕಾರಣ ಅಲ್ಲಿರುವಂತಹ ಪ್ರೈವೇಟ್ ಪೂಲ್ ಗೆ ಹೋಗ್ತಾಳೆ. ಯಾರ ಮಾತನ್ನು ಕೇಳದೆ ಆ ಪೂಲ್ ಅಲ್ಲಿ ಮಲಗ್ತಾಳೆ. ಅದಲ್ಲದೆ ಒಂದು ಹೆಡ್ಫೋನ್ ನ ಧರಿಸಿ ಹಾಡನ್ನ ಹಾಕ್ತಾಳೆ. ಅಷ್ಟರಲ್ಲಿ ನಮ್ಮ ಹೀರೋ ಅವಳ ಹತ್ರ ಬಂದು ನಾನು ಬೈಕ್ ನ ರೆಡಿ ಮಾಡಿ ಬರ್ತೇನೆ ಅಂತ ಹೇಳ್ತಿರೋದು ಅವಳಿಗೆ ಕೇಳೋದಿಲ್ಲ. ಅಷ್ಟರಲ್ಲಿ ರಿಪೇರಿ ಮಾಡೋದಕ್ಕೆ ಬಂದಂತಹ ಹುಡುಗ ಅವಳನ್ನ ಎಷ್ಟೇ ಕರೆದ್ರು ಅವಳು ಕೇಳೋದಿಲ್ಲ. ಹಾಗೆ ಆ ಹುಡುಗ ರಿಪೇರಿ ಮಾಡೋದಕ್ಕೆ ಸಂಪ್ ಹತ್ರ ಹೋಗ್ತಾನೆ. ಆ ಜಾಗದಲ್ಲಿ ನೀರು ತುಂಬಿರುತ್ತೆ. ಇದು ಹೇಗೆ ರೆಡಿ ಮಾಡೋದು ಅಂತ ನಿಂತಿರುವಾಗ ಕಾಲು ಜಾರಿ ನೀರಿಗೆ ಬೀಳ್ತಾನೆ. ಬಿದ್ದ ತಕ್ಷಣ ಅವನ ದೇಹ ಚೂರು ಚೂರಾಗುತ್ತೆ. ಕಾರಣ ಆ ನೀರಲ್ಲಿ ನಾವು ಫಸ್ಟ್ ಕಂಡಂತಹ ಆ ದೈತ್ಯಾಕಾರದ ಮೊಸಳೆ ಇರುತ್ತೆ. ಆದ್ರೆ ಆ ಕಾರ್ಯ ಯಾರಿಗೂ ಗೊತ್ತಿರೋದಿಲ್ಲ. ಅವನ ಫೋನ್ ರಿಂಗ್ ಆಗುತ್ತೆ. ಈ ಕಡೆ ನಮ್ಮ ಅವನಿ ಫುಡ್ ನ ಆರ್ಡರ್ ಮಾಡಿದ ಕಾರಣ ಫುಡ್ ನ ತರ್ತಾರೆ. ಎಷ್ಟೇ ಕರೆದ್ರು ಅವಳಿಗೆ ಕೇಳೋದಿಲ್ಲ. ಹಾಗೆ ಆ ಹುಡುಗ ಅದನ್ನ ಅಲ್ಲಿಟ್ಟು ಹೋಗುವಾಗ ಆ ಮೊಸಳೆ ಅವರನ್ನ ಎಳೆದುಕೊಂಡು ಹೋಗುತ್ತೆ. ಈ ಕಾರ್ಯ ಯಾರಿಗೂ ಗೊತ್ತಿರೋದಿಲ್ಲ. ಈ ಕಡೆ ನಮ್ಮ ಆದರ್ಶಿ ಬೈಕ್ ನ ರೆಡಿ ಮಾಡೋದಕ್ಕೆ ವರ್ಕ್ ಶಾಪ್ ಗೆ ಬಂದಿರ್ತಾನೆ. ಮಳೆ ಆದ ಕಾರಣ ಆದಷ್ಟು ಬೇಗ ರೂಮ್ಗೆ ಹೋಗುವಂತ ಪೊಲೀಸ್ ಅವನ ಜೊತೆ ಹೇಳ್ತಾನೆ. ಹಾಗೆ ನಮ್ಮ ಹೀರೋ ಬೇಗ ಬೈಕ್ ನ ತೆಗೆದು ರೂಮ್ಗೆ ಹೋಗ್ತಾನೆ. ಈ ಕಡೆ ನಮ್ಮ ಅವನಿ ಎಚ್ಚರ ಆಗಿ ನೋಡುವಾಗ ಪೂಲ್ ಅಲ್ಲಿ ನೀರಿರೋದಿಲ್ಲ. ಆಗ್ಲೇ ಬಂದಂತಹ ಹುಡುಗ ನೀರನ್ನ ಖಾಲಿ ಆಗೋದಕ್ಕೆ ಸ್ವಿಚ್ ನ ಆನ್ ಮಾಡಿರ್ತಾನೆ. ಏನಾಗಿತ್ತು ಅಂತ ಅವಳಿಗೆ ಗೊತ್ತಿರೋದಿಲ್ಲ. ಮೇಲೆ ಹತ್ತೋದಕ್ಕೆ ಸಹ ಆಗೋದಿಲ್ಲ. ಹೆಲ್ಪ್ ಹೆಲ್ಪ್ ಅಂತ ಜೋರಾಗಿ ಕಿರ್ಚುತ್ತಾಳೆ. ಹಾಗೆ ತನ್ನ ಫೋನ್ ತನ್ನ ಕೈಯಲ್ಲಿದ್ದಂತಹ ಬಟ್ಟೆ ಉಪಯೋಗಿಸಿ ಇಳಿತಾಳೆ. ಎಳೆದ ರಭಸಕ್ಕೆ ಆ ಫೋನ್ ಕೆಳಗೆ ಬಿದ್ದು ಹೊಡೆದೋಗುತ್ತೆ. ಅದೇ ಜಾಗದಲ್ಲಿ ಒಂದು ಟೇಬಲ್ ಇರುತ್ತೆ. ಅದವಳ ಮೈ ಮೇಲೆ ಬೀಳುತ್ತೆ. ಬಿದ್ದ ಕಾರಣ ಅವಳ ಜ್ಞಾನ ತಪ್ಪುತ್ತೆ. ಅಷ್ಟರಲ್ಲಿ ನಮ್ಮ ಹೀರೋ ಬರ್ತಾನೆ. ಅಲ್ಲಿ ಅವಳನ್ನ ಕಾಣೋದಿಲ್ಲ. ಹಾಗೆ ಅವಳನ್ನ ಹುಡುಕುವಾಗ ಅವಳು ಪೂಲಲ್ಲಿ ಬಿದ್ದಿರ್ತಾಳೆ. ನೀರು ಏನಾಯ್ತು, ಇಷ್ಟು ಆಳ ಇತ್ತಾ ಅಂತ ನಮ್ಮ ಹೀರೋ ಥಿಂಕ್ ಮಾಡ್ತಾನೆ. ಅವಳಿಗೆ ಪೆಟ್ಟಾದ ಕಾರಣ ರಕ್ತ ಬರುತ್ತೆ. ಹಾಗೆ ನಮ್ಮ ಹೀರೋ ಅವಳನ್ನ ಕಾಪಾಡೋದಕ್ಕೆ ಟ್ರೈ ಮಾಡುವಾಗ ಕಾಲು ಜಾರಿ ಅದ್ರೊಳಗೆ ಬೀಳ್ತಾನೆ. ಬಿದ್ದ ಕಾರಣ ಜ್ಞಾನ ತಪ್ಪುತ್ತೆ. ಹಾಗೆ ಸ್ವಲ್ಪ ಸಮಯದ ನಂತರ ಅವರಿಬ್ಬರಿಗೆ ಎಚ್ಚರ ಆಗುತ್ತೆ. ಹಾಗೆ ಅವರಿಬ್ಬರು ಪರಸ್ಪರ ಬೈತಾ ಇರ್ತಾರೆ. ನಿನ್ನಿಂದ ಹೀಗೆ ಆಗಿತ್ತು, ನಿನ್ನಿಂದ ನನಗೆ ಈ ಪರಿಸ್ಥಿತಿ ಬಂದಿದ್ದು ಅಂತ ಅವರಿಬ್ಬರು ಹೇಳ್ತಾ ಇರ್ತಾರೆ. ಕೊನೆಗೆ ಜಗಳ ಮಾಡಿ ಪ್ರಯೋಜನ ಇಲ್ಲ. ಹೇಗಾದ್ರೂ ಇಲ್ಲಿಂದ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ನೀರು ಹೋಗೋದಕ್ಕೆ ಅಂತ ಒಂದು ಸಣ್ಣ ಡ್ರೈನೇಜ್ ಇರೋದನ್ನ ನೋಡಿ ಅದರ ಸ್ಕ್ರೂ ನ ಬಿಚ್ಚಿ ಓಪನ್ ಮಾಡಿದ ನಂತರ ಅದ್ರೊಳಗೆ ಹೋಗಿ ನೋಡಿದಾಗ ಆ ಜಾಗದಲ್ಲಿ ನೀರು ತುಂಬಿರುತ್ತೆ. ಆದ್ರೆ ನಮ್ಮ ಹೀರೋಗೆ ಸ್ವಿಮ್ಮಿಂಗ್ ಬರೋದಿಲ್ಲ. ಆ ಕಾರ್ಯ ನಮ್ಮ ಹೀರೋ ಅವಳ ಜೊತೆ ಹೇಳಿದಾಗ ಅವಳಿಗೆ ಸಿಟ್ಟು ಬರುತ್ತೆ. ಹಾಗೆ ಅವರಿಬ್ಬರು ಸ್ವಲ್ಪ ರೆಸ್ಟ್ ಮಾಡ್ತಾರೆ. ಅಷ್ಟರಲ್ಲಿ ಅದೇ ಹೋಲ್ ಮುಖಾಂತರ ಆ ಮೊಸಳೆ ಒಳಗೆ ಬರುತ್ತೆ. ಅದನ್ನ ಕಂಡಾಗ ಅವರಿಬ್ಬರಿಗೆ ಭಯ ಆಗುತ್ತೆ. ಇದು ಹೇಗೆ ಬಂದಿದ್ದು ಅಂತ ಅವರಿಬ್ಬರು ಭಯದಿಂದ ಅದನ್ನ ನೋಡ್ತಾ ಇರ್ತಾರೆ. ಹಾಗೆ ಆ ಮೊಸಳೆ ಅದರೊಳಗೆ ಬಂದು ರೆಸ್ಟ್ ಮಾಡುತ್ತೆ. ಅದನ್ನ ಕಂಡಾಗ ಅವರಿಬ್ಬರು ಸೌಂಡ್ ಮಾಡದೆ ಸುಮ್ಮನೆ ಕೂರ್ತಾರೆ. ಹಾಗೆ ಅವರಿಬ್ಬರಿಗೆ ತುಂಬಾ ಹೊಟ್ಟೆ ಹಸಿವಾಗುತ್ತೆ. ಅದೇ ಟೈಮ್ ಅವರ ಡಾಗ್ ನ ಹತ್ರ ಫುಡ್ ಇರೋದನ್ನ ನೋಡಿ ಆ ಡಾಗ್ ನ ಟ್ರೈನ್ ಮಾಡಿ ಅದನ್ನ ಕೆಳಗೆ ಹಾಕ
ಹಾಕೋದಕ್ಕೆ ಹೇಳ್ತಾರೆ. ಹಾಗೆ ಆ ಡಾಗ್ ಅದನ್ನ ಕೆಳಗೆ ಹಾಕುತ್ತೆ. ಆದ್ರೆ ಆ ಫುಡ್ ಆ ಪ್ರಾಣಿ ಹತ್ರ ಬೀಳುತ್ತೆ. ಆ ಪ್ರಾಣಿ ಮೊಟ್ಟೆ ಹಾಕೋದಕ್ಕೆ ಇಲ್ಲಿ ಮಲಗಿತ್ತು. ಆ ಫುಡ್ ಬಿದ್ದ ಕಾರಣ ನಮ್ಮ ಮೊಸಳೆಗೆ ಸಿಟ್ಟು ಬರುತ್ತೆ. ಹಾಗೆ ಅವರನ್ನ ತಿನ್ನೋದಕ್ಕೆ ಅದು ಅವರ ಹತ್ರ ಬರ್ತಿರುವಾಗ ಅವರಿಬ್ಬರು ಅದರ ಕೈಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಅಲ್ಲಿದ್ದಂತಹ ಲೈಟ್ ನ ಹೊಡೆದು ಅದರೊಳಗಡೆಯಿಂದ ಎಸ್ಕೇಪ್ ಆಗೋದಕ್ಕೆ ಲೈಟ್ ನ ಹೊಡಿತಾರೆ. ಅಷ್ಟರಲ್ಲಿ ಆ ಪ್ರಾಣಿ ಅವ್ರ ಹತ್ರ ಬಂದಾಗ ನಮ್ಮ ಆದರ್ಶ ಸ್ಲಿಪ್ ಆಗಿ ಕೆಳಗೆ ಬೀಳ್ತಾನೆ. ಬೇಗ ಆ ಲೈಟ್ ನ ಹೊಡಿ ಅಂತ ನಮ್ಮ ಹೀರೋ ಹೇಳ್ತಾನೆ. ಹೇಗೋ ನಮ್ಮ ಅವನಿ ಅದನ್ನ ಹೊಡಿತಾಳೆ. ಇದರಿಂದ ಅವಳ ಕೈಯಲ್ಲಿ ರಕ್ತ ಬರ್ತಿರುತ್ತೆ. ಈ ಕಡೆ ನಮ್ಮ ಹೀರೋ ಆ ಪ್ರಾಣಿ ಜೊತೆ ಜಗಳ ಮಾಡ್ತಾನೆ. ಕೊನೆಗೆ ಆ ಪ್ರಾಣಿ ಬಂದಂತಹ ದಾರಿಯಲ್ಲೇ ಅದನ್ನ ಕಳಿಸಬೇಕೆಂದು ನಮ್ಮ ಹೀರೋ ಪ್ಲಾನ್ ನ ಮಾಡಿ ಆ ಕಟ್ಟಾದಂತಹ ಟೇಬಲ್ ನ ತಂದು ಕೆಳಗೆ ಇಳಿಸೋದಕ್ಕೆ ಟ್ರೈ ಮಾಡ್ತಾನೆ. ಕೊನೆಗೆ ಆ ಪ್ರಾಣಿ ಸ್ಲಿಪ್ ಆಗಿ ಅದರೊಳಗೆ ಬೀಳುತ್ತೆ. ತಕ್ಷಣ ಆ ಹೋಲ್ ನ ಮುಚ್ಚಿ ಅದರ ಮೇಲೆ ಅವರಿಬ್ಬರು ಕೂರ್ತಾರೆ. ಜೊತೆಗೆ ಮಳೆ ಬೇರೆ ಬರ್ತಿರುತ್ತೆ. ಈ ಕಡೆ ಅವನಿ ಅಕ್ಕನಿಗೆ ಅವರಿಬ್ಬರು ಗೋವಾಗೆ ರೀಚ್ ಆಗಿಲ್ಲ ಎಂಬ ಕಾರ್ಯ ಗೊತ್ತಾಗುತ್ತೆ. ಹಾಗೆ ಬೇಗ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ. ಈ ಕಡೆ ಮಳೆ ಬಂದ ಕಾರಣ ಪೂಲಲ್ಲಿ ನೀರು ತುಂಬುತ್ತೆ. ಹಾಗೆ ಅವರಿಬ್ಬರು ಅಲ್ಲಿ ಕೂತಿರುವಾಗ ಅವರ ನಾಯಿ ಮರಿ ಜೋರಾಗಿ ಬೊಗಳುತ್ತೆ. ಆ ನಾಯಿ ಬೇರೆ ಕಡೆ ನೋಡಿ ಬೊಗಳಿತ್ತು. ಹಾಗೆ ಅವರಿಬ್ಬರು ಆ ಕಡೆ ನೋಡುವಾಗ ಒಂದು ದೊಡ್ಡ ಮೊಸಳೆ ಆ ನಾಯಿ ಮರಿ ಹತ್ರ ಬರ್ತಿರುತ್ತೆ. ಅದನ್ನ ಕಂಡು ಹೆದರಿ ಆ ನಾಯಿ ಮರಿ ಹೀಗೆ ಬೊಗಳಿತ್ತು. ಹೇಗಾದ್ರೂ ಅದನ್ನ ಕಾಪಾಡಬೇಕೆಂದು ಅವರಿಬ್ಬರು ಟ್ರೈ ಮಾಡ್ತಾರೆ. ನೀರಿಗೆ ಹಾರು ಅಂತ ಹೇಳ್ತಾರೆ. ಆದ್ರೆ ಅದನ್ನ ಕಟ್ಟಿ ಹಾಕಿದ ಕಾರಣ ಅದಕ್ಕೆ ಹಾರೋದಕ್ಕೆ ಆಗೋದಿಲ್ಲ. ಅಷ್ಟರಲ್ಲಿ ಆ ಪ್ರಾಣಿ ಅವರಿಬ್ಬರ ಕಣ್ಣು ಮುಂದೆ ಅದನ್ನ ಕಚ್ಚಿ ಎಳೆದು ಕೊಂದಾಕುತ್ತೆ. ಇದನ್ನ ಕಂಡಂತಹ ನಮ್ಮ ಅವನಿಗೆ ತುಂಬಾ ಬೇಜಾರಾಗುತ್ತೆ. ಜೋರಾಗಿ ಅಳ್ತಾಳೆ. ಅವರಿಬ್ಬರನ್ನ ಕಂಡಂತಹ ಆ ಪ್ರಾಣಿ ನೀರಿಗೆ ಹಾರುತ್ತೆ. ಆ ಮೊಸಳೆ ಬೇರೆ ದಾರಿಯಿಂದ ತಾನೇ ಬಂದಿದ್ದು. ಅದನ್ನ ಈ ಹೋಲ್ ಮುಖಾಂತರ ಕಳಿಸಿದ್ದಲ್ವಾ? ಹಾಗಿದ್ರೆ ಇಲ್ಲೊಂದು ದಾರಿ ಇದೆ ಅಂತ ಅವರಿಗೆ ಗೊತ್ತಾಗುತ್ತೆ. ಅವನಿಗೆ ಮಾತ್ರ ಸ್ವಿಮ್ಮಿಂಗ್ ಗೊತ್ತಿರುವ ಕಾರಣ ನೀನು ದಾರಿ ಇದ್ಯಾ ಅಂತ ಹೋಗಿ ನೋಡು ಅಂತ ನಮ್ಮ ಹೀರೋ ಅವಳ ಜೊತೆ ಹೇಳ್ತಾನೆ. ಹಾಗೆ ನಮ್ಮ ಅವನಿ ಆ ಪೈಪ್ ಒಳಗೆ ಇಳಿತಾಳೆ. 2 ದಾರಿ ಇರುತ್ತೆ. ಹಾಗೆ ಒಂದು ದಾರಿಯಲ್ಲಿ ಅವಳು ಹೋಗ್ತಾಳೆ. ಆ ದಾರಿಯಲ್ಲೇ ನಮ್ಮ ಮೆಕ್ಯಾನಿಕ್ ಹುಡುಗ ಹೋಗಿದ್ದು. ಅವನ ಫೋನ್ ರಿಂಗ್ ಆಗುತ್ತೆ. ಹಾಗೆ ಬೇಗ ಆ ಫೋನ್ ತೆಗೆದು ಪೊಲೀಸ್ಗೆ ಕಾಲ್ ಮಾಡ್ತಾಳೆ. ಈ ಕಡೆ ಪೊಲೀಸರು ಬಿಸಿ ಇದ್ದ ಕಾರಣ ಫೋನ್ ರಿಂಗ್ ಆಗೋದನ್ನ ಮೈಂಡ್ ಮಾಡೋದಿಲ್ಲ. ಹಾಗೆ ನಮ್ಮ ಅವನಿ ಬೇರೆ ದಾರಿಯಲ್ಲಿ ಹೋಗೋದಕ್ಕೆ ಟ್ರೈ ಮಾಡ್ತಾಳೆ. ಇದರ ಮಧ್ಯೆ ಅವಳು ಫೋನ್ ಮಾಡ್ತಾನೆ ಇದ್ದ ಕಾರಣ ಪೊಲೀಸರು ಬೇಗ ಫೋನ್ ನ ಪಿಕ್ ಮಾಡ್ತಾರೆ. ಅಷ್ಟರಲ್ಲಿ ಫೋನ್ ಕಟ್ ಆಗುತ್ತೆ. ಆ ನಂಬರ್ ಆ ಹುಡುಗಂದು ಅಂತ ಪೊಲೀಸರಿಗೆ ಗೊತ್ತಾಗುತ್ತೆ. ಏನಾದ್ರೂ ಪ್ರಾಬ್ಲಮ್ ಆಗಿರಬಹುದು ಅಂತ ಪೊಲೀಸರು ಬೇಗ ಆ ಕಡೆ ಹೋಗ್ತಾರೆ. ಹಾಗೆ ಒಳಗೆ ಬಂದು ನೋಡುವಾಗ ನಮ್ಮ ಹೀರೋ ಅದರೊಳಗೆ ಸಿಕ್ಕಾಕೊಂಡಿರೋದನ್ನ ನೋಡ್ತಾರೆ. ಹಾಗೆ ನಡೆದಂತಹ ಕಾರ್ಯಗಳೆಲ್ಲ ನಮ್ಮ ಹೀರೋ ಹೇಳ್ತಾನೆ. ಹಾಗೆ ಆ ವ್ಯಕ್ತಿ ಅವನನ್ನ ಕಾಪಾಡೋದಕ್ಕೆ ಒಂದು ಹಗ್ಗ ತಂದು ತನ್ನ ಜೀಪ್ಗೆ ಕಟ್ಟಿ ಮೆಲ್ಲೆ ಕೆಳಗೆ ಇಳಿಯೋದಕ್ಕೆ ಟ್ರೈ ಮಾಡುವಾಗ ಆ ಪ್ರಾಣಿ ಅವರನ್ನ ಕೊಂದಾಕುತ್ತೆ. ಇದನ್ನ ಕಂಡಾಗ ನಮ್ಮ ಹೀರೋಗೆ ಭಯ ಆಗುತ್ತೆ. ಈ ಕಡೆ ನಮ್ಮ ಅವನಿ ಹೊರಗೆ ಹೋಗೋದಕ್ಕೆ ದಾರಿ ಕಂಡು ಹಿಡಿದ ನಂತರ ಅವನ ಹತ್ರ ಬರ್ತಾಳೆ. ಪೊಲೀಸ್ ನ ಆ ಪ್ರಾಣಿ ತಿಂತಿರೋದನ್ನ ಕಂಡಾಗ ನಮ್ಮ ಅವನಿಗೆ ಶಾಕ್ ಆಗುತ್ತೆ. ನಮ್ಮ ಪೊಲೀಸ್ ಆ ಹಗ್ಗ ಜೀಪ್ಗೆ ತಾನೇ ಕಟ್ಟಿದ್ದು. ಆ ಜೀಪ್ ಮೆಲ್ಲೆ ಮೂವ್ ಆಗಿ ನೀರಿಗೆ ಬೀಳುತ್ತೆ. ಹಾಗೆ ಬೇಗ ಅವರಿಬ್ಬರು ಜೀಪ್ ನ ಹತ್ತಿ ಕೂಡ್ತಾರೆ. ಅದ್ರೊಳಗೆ ಒಂದು ಗನ್ ಇರುತ್ತೆ. ಹಾಗೆ ಅವರಿಬ್ಬರು ಅದನ್ನ ತೆಗಿತಾರೆ. ಅವರಿಬ್ಬರು ಜೀಪ್ ನೊಳಗಿದ್ದಾರೆಂಬ ಕಾರ್ಯ ಆ ಪ್ರಾಣಿಗೆ ಗೊತ್ತಾಗುತ್ತೆ. ಹಾಗೆ ಅವರಿಬ್ಬರನ್ನ ಅಟ್ಯಾಕ್ ಮಾಡೋದಕ್ಕೆ ಆ ಪ್ರಾಣಿ ಬರುವಾಗ ಅವರಿಬ್ಬರು ಬ್ಯಾಕ್ ಗ್ಲಾಸ್ ನ ಹೊಡೆದು ಅವನಿ ಹೊರಗೆ ಹೋಗ್ತಾಳೆ. ನಮ್ಮ ಹೀರೋ ಹೊರಗೆ ಹೋಗೋದಕ್ಕೆ ಟ್ರೈ ಮಾಡುವಾಗ ಅವನ ಕಾಲು ಸಿಕ್ಕಾಕೊಳ್ಳುತ್ತೆ. ಆ ಕಾಲನ್ನ ಆ ಪ್ರಾಣಿ ಅಟ್ಯಾಕ್ ಮಾಡುತ್ತೆ. ಗಾಯ ಆಗಿರುತ್ತೆ. ಹಾಗೆ ಹೇಗೋ ಕಷ್ಟಪಟ್ಟು ಅವರಿಬ್ಬರು ಮೇಲೆ ಹೋದ ಅದೇ ಟೈಮ್ ಪೆಟ್ರೋಲ್ ಲೀಕ್ ಆಗಿ ಆ ಜೀಪ್ ಬ್ಲಾಸ್ಟ್ ಆಗುತ್ತೆ. ಅದರ ಪರಿಣಾಮ ಅವರಿಬ್ಬರು ಪುನಃ ನೀರಿಗೆ ಬೀಳ್ತಾರೆ. ಅವರ ಕಣ್ಮುಂದೆ ಆ ಪ್ರಾಣಿ ಬ್ಲಾಸ್ಟ್ ಆಗುತ್ತೆ. ಅದೇ ಟೈಮ್ ಅವರಿಬ್ಬರಿಗೆ ಬೇರೆ ಸತ್ಯ ಗೊತ್ತಾಗೋದು. ಆ ಜಾಗದಲ್ಲಿ ಒಂದಲ್ಲ 2 ಮೊಸಳೆ ಇರುತ್ತೆ. ಹಾಗೆ ಅದರ ಕೈಯಿಂದ ತಪ್ಪಿಸಿಕೊಂಡು ಆ ಡ್ರೈನೇಜ್ ನ ಓಪನ್ ಮಾಡಿ ಅದ್ರೊಳಗೆ ಹೋದ ನಂತರ ನೀನು ಹೆದರಬೇಡ ನಾನಿದ್ದೇನೆ ಅಂತ ನಮ್ಮ ಅವನಿಗೆ ಧೈರ್ಯ ಹೇಳಿದ ನಂತರ ಅವರಿಬ್ಬರು ಅಲ್ಲಿಂದ ಹೋಗ್ತಾರೆ. ಅವರ ಹಿಂದೆ ಆ ಪ್ರಾಣಿ ಬರ್ತಿರುತ್ತೆ. ನಮ್ಮ ಆದರ್ಶ ಡ್ರೈನೇಜ್ ಇಂದ ಹೊರಗೆ ಬರುವಷ್ಟರಲ್ಲಿ ಅವನ ಕಾಲು ಸಿಕ್ಕಾಕೊಳ್ಳುತ್ತೆ. ಆ ಪ್ರಾಣಿ ಬೇರೆ ಅವನ ಹತ್ರ ಬರ್ತಿರುತ್ತೆ. ಇದರಿಂದ ಹೆದರಿದಂತಹ ನಮ್ಮ ಆದರ್ಶನ ಜ್ಞಾನ ತಪ್ಪುತ್ತೆ. ಪಾಪ ನಮ್ಮ ಅವನಿ ಅಂತ ಅವನನ್ನ ಎಳೆದುಕೊಂಡು ಹೋಗ್ತಾಳೆ. ಆದ್ರೆ ಆ ಪ್ರಾಣಿ ಅದ್ರೊಳಗೆ ಸಿಕ್ಕಾಕೊಳ್ಳುತ್ತೆ. ಈ ಕಡೆ ಅವರಿಬ್ಬರು ನೇರ ನದಿಗೆ ರೀಚ್ ಆಗ್ತಾರೆ. ಇದೇ ನದಿಯಲ್ಲಿ ಆ ಹುಡುಗಿಯನ್ನ ಆ ಪ್ರಾಣಿ ಸ್ಟಾರ್ಟಿಂಗ್ ಅಲ್ಲಿ ಕೊಂದಿದ್ದು. ಹಾಗೆ ನಮ್ಮ ಅವನಿ ಹೇಗೋ ತುಂಬಾ ಕಷ್ಟಪಟ್ಟು ಅವನನ್ನ ಎಳೆದು ದಡಕ್ಕೆ ಬರ್ತಾಳೆ. ಆದ್ರೆ ನಮ್ಮ ಹೀರೋಗೆ ಎಚ್ಚರ ಆಗಿರೋದಿಲ್ಲ. ತನ್ನ ಕೈಯಲ್ಲಾದಷ್ಟು ಅವರನ್ನ ಕಾಪಾಡೋದಕ್ಕೆ ಟ್ರೈ ಮಾಡಿದ್ರು ಅವನು ಎದ್ದೇಳೋದಿಲ್ಲ. ಸತ್ತಿದ್ದಾನೆಂದು ಬೇಜಾರಲ್ಲಿ ಅವನ ಎದೆ ಮೇಲೆ ಮಲಗಿ ಅವನಿ ಅಳ್ತಿರುವಾಗ ನಮ್ಮ ಹೀರೋ ಕಣ್ಣು ಬಿಡ್ತಾನೆ. ಆಗ ನಮ್ಮ ಅವನಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಹಾಗೆ ನನ್ನ ಕಾಲು ಇದ್ಯಾ, ನನಗೆ ಗೊತ್ತಾಗ್ತಾ ಇಲ್ಲ. ಮೊಸಳೆ ತಿಂತ ಎಂದು ಕೇಳಿದಾಗ ಕಾಲು ಅಲ್ಲೇ ಇದೆ, ಸಣ್ಣ ಗಾಯ ಆಗಿದ್ದಷ್ಟೇ. ಮೊಸಳೆಗೆ ಸಹ ನಿನ್ನ ಟೇಸ್ಟ್ ಇಷ್ಟ ಆಗಿಲ್ಲ ಅಂತ ಹೇಳಿ ಅವಳು ನಗಾಡ್ತಾಳೆ. ಅದನ್ನ ಕಂಡಂತಹ ನಮ್ಮ ಹೀರೋ ಸಹ ಜೋರಾಗಿ ನಗಾಡ್ತಾನೆ. ಅವರಿಬ್ಬರು ಸಾವನ್ನ ಮುಖಾಮುಖಿ ಕಂಡು ಈಗ ಜೀವನಕ್ಕೆ ಪುನಃ ಕಾಲಿಟ್ಟಿದ್ದು. ಹೇಗಿತ್ತು ಮೂವಿ ಅಂತ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸಬಹುದು. ಹಾಗೆ ಪ್ಲೀಸ್ ಯಾರ್ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.